ಸೊ ಇದನ್ನು ಭಾಳ ಒಂದು ಡ್ರೈವ್ ಮಾಡಿ ಈ ಥರ ಮಾಡ್ದಂಗೆ ನೋಡ್ಕೊಳ್ತೀವಿ. ಆ್ಯಂಡ್ ಎಸ್ಪೆಷಲಿ ನಮಗೆ ಹೊಸ ಬಸ್ ಸ್ಟ್ಯಾಂಡ್ ಬಂದಾದ ಮೇಲೆ ಆ ಬಸ್ ಸ್ಟ್ಯಾಂಡ್ ಜಾಗ ಭಾಳ ಕಂಜೆಸ್ಟೆಡ್ ಆಗಿಬಿಟ್ಟಿದೆ. ಅಲ್ಲಿನೂ ಸಹ ಸ್ಟ್ರಕ್ಚರಲ್ ಚೇಂಜಸ್ ಏನೇನು ರೋಡ್ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ರೋಡ್ ಅರೇಂಜ್ಮೆಂಟ್ ಆಗಲಿ, ಇದೆಲ್ಲ ಚೇಂಜ್ ಮಾಡಲಾಗ್ತಾ ಇದೆ ಈಗ ಫಸ್ಟ್ ವೀಕ್ ಆಫ್ ಮಾರ್ಚಲ್ಲಿ. ಆ್ಯಂಡ್ ಈ ಆಟೋಸ್ಗೆ ಎಸ್ಪೆಷಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆ್ಯಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆ್ಯಂಡ್ ರೈಲ್ವೆ ಸ್ಟೇಷನ್ ಈ 3 ಕಡೆ ಪ್ರೀಪೇಯ್ಡ್ ಆಟೋ ಇದು ಅಲೋ ಮಾಡೋಕ್ಕೆ ಚಾರ್ಜಸ್ ಇದು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಅದನ್ನು ನಾವು ಅಳವಡಿಸ್ತೀವಿ. ಸೊ ಈಗಾಗಲೇ ಸ್ಕೂಲ್ ನಾವು ಪ್ರತಿಯೊಂದು ತಿಂಗಳಲ್ಲಿ ಡ್ರೈವ್ ಮಾಡಿಸ್ತೀವಿ. ಜನರಲಿ ನಾವು ಅದು ಪಬ್ಲಿಕ್ ಮೀಡಿಯಾಗೆ ಹೇಳಿಲ್ಲ. ನನಗೆ ಮಾಹಿತಿ ಇರೋದಂಗೆ ಎಲ್ಲೂ ನಾವು ಓವರ್ಲೋಡಿಂಗ್ ಬಿಡ್ತಾ ಇಲ್ಲ ಮಕ್ಕಳ ವಿಚಾರದಲ್ಲಿ ಎಸ್ಪೆಷಲಿ. ಬಿಕಾಸ್ ನಮ್ಮ ತುಮಕೂರು ಶೈಕ್ಷಣಿಕ ನಗರ ಆಗಿರೋದ್ರಿಂದ ಭಾಳಷ್ಟು ಸ್ಕೂಲ್ಸ್ ಇದ್ದಾವೆ. ಈಗಾಗಲೇ ನಾವೆಲ್ಲ ಸ್ಕೂಲ್ಸ್ ಕವರ್ ಮಾಡಿದ್ದೀವಿ. ಅವ್ರ ಡ್ರೈವರ್ಸ್ ಫಿಟ್ನೆಸ್ ಚೆಕ್ ಮಾಡಿದ್ದೀವಿ, ಅವ್ರ ವೆಹಿಕಲ್ಸ್ ಫಿಟ್ನೆಸ್ ಚೆಕ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲೂ ಓವರ್ಲೋಡಿಂಗ್ ಇಲ್ಲದೆ ತೊಗೊಂಡು ಹೋಗೋ ಥರ ಈಗಾಗಲೇ ಸ್ಕೂಲ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸಾರ್ವಜನಿಕರು ಸಹ ನಾವು ಈಗಾಗಲೇ ಮನವಿ ಮಾಡ್ಕೊತಾರೆ. ಈಗ ಅದು ಮೀಟರ್ ಅಳವಡಿಸ್ಕೋಬೇಕು. ಸೊ ಆ ಮೀಟರ್ ಅಳವಡಿಸೋ ಥರನೂ ನಾವು ಕ್ರಮಗಳು ತಗೊಳ್ತೀವಿ.